ಇಡೀ ನಮ್ಮ ಭಾರತ ದೇಶದ ಜನತೆಗೆ ಇವತ್ತು ಒಂದು ಐತಿಹಾಸಿಕ ದಿನ. ಎಲ್ಲರಿಗೂ ನಾನಿವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸ್ಪೆಷಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ವೆಸ್ಟ್ ಬೆಂಗಾಲಿನ ಕಾರ್ಯಕರ್ತರು ಯಾರು ಈ ಸಲ ಸ್ವತಂತ್ರ ಹೋರಾಟದ ಥರ ನಿಜವಾಗ್ಲೂ ಹೋರಾಡಿದ್ರು. ಏನು ಜನನಿ ಮತ್ತು ಜನ್ಮಭೂಮಿಗೆ ದ್ರೋಹ ಬಳೆದ ಮಮತಾ ಬ್ಯಾನರ್ಜಿ ಅವರಿಗೆ ನಾನು ದೀದಿ ಅಂತಲೂ ಕರೆಯಂಗಿಲ್ಲ, ಯಾಕಂದರೆ ಅವರಿಗೆ ಅದು ಅರ್ಹತೆ ಇಲ್ಲ. ಆರ್ ಜೆ ಕರ್ ಮೆಡಿಕಲ್ ಕಾಲೇಜಲ್ಲಿ ಏನು ಒಬ್ಳು ನಮ್ಮ ಡಾಕ್ಟರ್ ಸಹೋದರಿಯರ ಒಂದು ರೇಪ್ ಆಗುತ್ತೆ, ಬ್ರೂಟಲ್ ರೇಪ್ ಮತ್ತು ಮರ್ಡರ್ ಆಗುತ್ತೆ. ಆ ನಿಟ್ಟಿನಲ್ಲಿ ಕ್ರಮೇಣ ಒಂದು 3-4 ದಿವಸದಲ್ಲಿ ಎಲ್ಲ ಎವಿಡೆನ್ಸ್ಗಳನ್ನು ಡಿಸ್ಟ್ರಕ್ಷನ್ ಮಾಡ್ತಾರೆ. ಯಾರ ಆದೇಶ ಮೇಲೆ ಅಂತಲೇ ಮಮತಾ ಬ್ಯಾನರ್ಜಿಯ ಆದೇಶದ ಮೇಲೆ. ಅನೇಕ ನಾವು ನೋಡಿದ್ದೀವಿ ಇನ್ಫಿಲ್ಟ್ರೇಟರ್ಸ್, ಬಾಂಗ್ಲಾದೇಶದಿಂದ 2 ಕೋಟಿಗಿಂತ ಜಾಸ್ತಿ ಜನ ನಮ್ಮ ದೇಶದಲ್ಲಿ ಬಂದು ಒಂದು ನಕಲಿ ಓಟ್ಗಳನ್ನು ಹಾಕ್ತಿದ್ರು. ಅವರಿಗೆಲ್ಲ ಒಂದು ಫಾಲ್ಸ್ ಡಾಕ್ಯುಮೆಂಟ್ಸನ್ನು, ಆಧಾರ್ ಕಾರ್ಡು, ID ಕಾರ್ಡ್ ಎಲ್ಲ ಮಾಡಿಕೊಟ್ಟಿರೋದು ಯಾರು? ಇದೇ ಮಮತಾ ಬ್ಯಾನರ್ಜಿ. ನಿಜವಾದ ದೇಶ ದ್ರೋಹ ಕೆಲಸ ಮಾಡಿರೋದು ಅಂತಂದರೆ ಮಮತಾ ಬ್ಯಾನರ್ಜಿ ಅವರು. ಇವತ್ತು ನಿಜವಾಗ್ಲೂ ನಮ್ಮ ಏನು ಒಂದು ಗುರಿ ಇಟ್ಟಿದ್ರು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಸ್ಪೆಷಲಿ ವೆಸ್ಟ್ ಬೆಂಗಾಲಲ್ಲಿ ಒಂದು ಗುರಿ ಇಟ್ಕೊಂಡು ಒಂದು ಸಿವಿಲೈಸೇಷನನ್ನು ನಮ್ಮ ವೆಸ್ಟ್ ಬೆಂಗಾಲಲ್ಲಿ ತೊಗೊಂಡು ಬರಬೇಕು ಅಂತೇಳಿ ಆ ಗುರಿಗೆ ಗುರುವಾಗಿ ನಿಂತಿರುವ ಆದರಣೀಯ ನರೇಂದ್ರ ಮೋದಿಜಿ ಮತ್ತು ಅಮಿತ್ ಶಾ ಅವರಿಗೆ ನನ್ನ ಕೋಟಿ ಅಭಿನಂದನೆಗಳು. ಅಷ್ಟೇ ಅಲ್ಲ, ಅಸ್ಸಾಂನಲ್ಲಿ 101 ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಗೆದ್ದಿದ್ದಾರೆ. ಇನ್ನೊಂದು ವೆಸ್ಟ್ ಬೆಂಗಾಲಲ್ಲಿ ಒಂದು ನಾನು ನಿಜವಾಗ್ಲೂ ಮೆನ್ಷನ್ ಮಾಡಬೇಕು ಅಂತಂದರೆ ಆರ್ ಜೆ ಕರ್ ಮೆಡಿಕಲ್ ಕಾಲೇಜಿನ ಏನು ಅವರು ವಿಕ್ಟಿಮ್ ಆಗಿದ್ರು, ಅವ್ರ ತಾಯಿ ರತ್ನಾ ದೇಬ್ನಾಥ್ ಪಾನಿಘಾಟ್ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಗೆದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಗೆದ್ದು ಬಂದಿದ್ದಾರೆ. ಇದು ನಿಜವಾದ ಒಂದು ನ್ಯಾಯ ಆ ವಿಕ್ಟಿಮ್ಗೆ ಇವತ್ತು ಸಿಗ್ತಾ ಇದೆ ಅಂತ ಅನ್ಕೊತೀನಿ ನಾನಿವತ್ತು. ಅಸ್ಸಾಂ ಆಗಲಿ, ಪುಡುಚೇರಿಯಲ್ಲಾಗಲಿ ಮತ್ತು ಈವನ್ ತಮಿಳ್ನಾಡಿನಲ್ಲಿ ಫಾರ್ ದಟ್ ಮ್ಯಾಟರ್ ಈವನ್ AMDMK ಆಲ್ಸೋ ಹ್ಯಾಸ್ ಗಾಟ್ ಗುಡ್ ನಂಬರ್ಸ್. ಸೊ ವಿ ಥ್ಯಾಂಕ್ ಎವ್ರಿಬಡಿ ಆ್ಯಂಡ್ ಆಲ್. ನೀವು ಏನು ಮಾಧ್ಯಮದವರಿದ್ದೀರಿ, ಪತ್ರಕರ್ತದವರಿದ್ದೀರಿ, ನೀವೆಲ್ಲ ಇದು ಜಲ್ಪುರಿಯನ್ನು ತೊಗೊಂಡು ಹೋಗಬೇಕು. ನಾವು ವೆಸ್ಟ್ ಬೆಂಗಾಲಿನ ಜಲ್ಪುರಿಯನ್ನು ಏನು ಆದರಣೀಯ ನರೇಂದ್ರ ಮೋದಿಜಿಯವರು ಅಲ್ಲಿ ಸೇವನೆ ಮಾಡಿದರು ಒಂದು ಅಂಗಡಿಗೆ ಹೋಗಿ, ನಿಮ್ಮ ಸಲುವಾಗಿ ಇವತ್ತು ನಾವು ಇದು ವಿಕ್ಟ್ರಿ ಪ್ರಮಾಣವಾಗಿ ತೊಗೊಂಡು ಬಂದಿದ್ದೀವಿ. ನೀವೆಲ್ಲರೂ ಇದನ್ನು ತೊಗೊಂಡು ಆಚರಣೆ ಮಾಡಬೇಕು ಅಂತ ಹೇಳ್ತೀನಿ. ನಮಸ್ಕಾರ, ಜೈ ಹಿಂದ್.